ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಫಿಟ್ನೆಸ್ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್ ಅಂತೇಳಿ ಇಲ್ಲಿ ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಫಿಟ್ನೆಸ್ನ ಹೆಸರಲ್ಲಿ ಹಿಂದೂ ಹೆಣ್ಮಕ್ಳುಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾನೆ ಈತ. ದಾವಣಗೆರೆಯ ಪವರ್ ಫಿಟ್ನೆಸ್ ಮಾಲೀಕ ಇಸ್ಮಾಯಿಲ್ ವಿರುದ್ಧ ಸಾಲು ಸಾಲು ಆರೋಪಗಳು ಇಲ್ಲಿ ಕೇಳಿಬರ್ತಾ ಇದೆ. 10ರಿಂದ 12 ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿರುವ ಇಸ್ಮಾಯಿಲ್ ಅಂತೇಳಿ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಮತ್ತು ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋ ಮಾಡಿ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪ ಕೇಳಿ ಬಂದಿರುವಂಥದ್ದು. ಸಂತ್ರಸ್ತ ಮಹಿಳೆಯರ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಮತ್ತು ಪ್ರಕರಣ ಬಯಲಿಗೆಳೆದ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ಮತ್ತು ಪವರ್ ಫಿಟ್ನೆಸ್ ಜಿಮ್ಗೆ ಕ್ಲೋಸ್ ಮಾಡಿಸಿದ್ದಾರೆ ಮಣಿ ಸರ್ಕಾರ್. ಈಗಾಗಲೇ ಲವ್ ಜಿಹಾದ್ ಅನ್ನುವಂತಹ ನಿಟ್ಟಿನಲ್ಲಿ ಜಿಮ್ ಫಿಟ್ನೆಸ್ ಅನ್ನು ಇಟ್ಕೊಂಡಿರುವಂತಹ ಇಸ್ಮಾಯಿಲ್ ಎನ್ನುವಂತಹ ವ್ಯಕ್ತಿ 10ರಿಂದ 12 ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಅವರನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸೊ ಈ ರೀತಿಯಾಗಿ ಲವ್ ಜಿಹಾದ್ ಮಾಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಫಿಟ್ನೆಸ್ನ ಹೆಸರಲ್ಲಿ ಈತ ಹಿಂದೂ ಹೆಣ್ಣು ಮಕ್ಕಳುಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಏನು ಸಂತ್ರಸ್ತ ಮಹಿಳೆಯರ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಂತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಈಗಾಗಲೇ ಜಿಮ್ ಟ್ರೈನರ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಇಸ್ಮಾಯಿಲ್ ಅವರ ವಿರುದ್ಧ 10ರಿಂದ 12 ಹೆಣ್ಣು ಮಕ್ಕಳನ್ನು ಬಳಸಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಏನಾಗಿದೆ ಹಾಗಾದ್ರೆ? ಖಂಡಿತ ವಿನೋದ್, ಏನಂತಂದ್ರೆ ಇಷ್ಟು ದಿನಗಳ ಕಾಲ ಧಾರವಾಡ, ಹುಬ್ಬಳ್ಳಿ ಮತ್ತು ಬೆಂಗಳೂರಲ್ಲಿ ಈ ತರ ಜಿಮ್ ಟ್ರೈನರ್ ಮಹಿಳೆಯರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಆರೋಪ ಕೇಳಿಬಂತು. ಅದು ಕೂಡ ಮಾಧ್ಯಮದಲ್ಲಿ ಕೂಡ ಒಂದು ವರದಿ ಆಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗ ದಾವಣಗೆರೆಯಲ್ಲಿ ಕೂಡ ಫಿಟ್ನೆಸ್ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಫಿಟ್ನೆಸ್ ಜಿಹಾದ್ ಅನ್ನುವಂಥ ಒಂದು ಕೆಲಸವನ್ನ ಇಸ್ಮಾಯಿಲ್ ಎಂಬ ವ್ಯಕ್ತಿ ಮಾಡ್ತಿದ್ದಾನೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ಅವರು ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅವರ ಬಳಿ ಇದ್ದಂತಹ ವಿಡಿಯೋವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಮತ್ತೆ ಅವರ ಒಂದು ಜಿಮ್ ಟ್ರೈನರ್ ಅಂತ ಏನಿದೆ ಸೊ ಅವನ್ನು ಬೀಗ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆಯ ಸರಸ್ವತಿ ನಗರದಲ್ಲಿ ಇರುವಂತಹ ಪವರ್ ಫಿಟ್ನೆಸ್ ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ 10ರಿಂದ 12 ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಪವರ್ ಫಿಟ್ನೆಸ್ ಮಾಲೀಕ ಇಸ್ಮಾಯಿಲ್ ಏನಿದ್ರೆ ಅವರೊಂದು ವಿಡಿಯೋವನ್ನ ಮಾಡ್ಕೊಳ್ತಾರೆ. ಅಂದ್ರೆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂತಹ ವಿಡಿಯೋವನ್ನ ಬಳಸ್ಕೊಂಡ್ಬಿಟ್ಟು ಅವರಿಗೆ ಹಣಕ್ಕೆ ಬೇಡಿಕೆ ಇಡುವಂತದ್ದು, ಮತ್ತೆ ಅವರನ್ನ ಬೇರೆ ತರದಲ್ಲಿ ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ, ಅಂದ್ರೆ ತಾವು ಕರೆದಾಗ ಮತ್ತೆ ಬಂದು ಲೈಂಗಿಕವಾಗಿ ಅವರು ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಬೆದರಿಕೆ ಆಗ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಈಗಾಗಲೇ 5-6 ಹೆಣ್ಮಕ್ಳು ಕೂಡ ಮಾನಸಿಕವಾಗಿ ನೊಂದಿರ್ತಕ್ಕಂಥದ್ದು, ಮತ್ತೆ ಕುಟುಂಬದಲ್ಲೂ ಕೂಡ ಹಲವಾರು ಸಮಸ್ಯೆ ಉಂಟಾಗಿತ್ತು ಅನ್ನುವಂಥ ಒಂದು ವಿಚಾರ ಕೂಡ ಕೇಳಿ ಬಂದಿದೆ. ಸೊ ಈ ಸಂಬಂಧಪಟ್ಟಂತೆ ಏನು ಶ್ರೀರಾಮ ಸೇನೆಯ ಮುಖಂಡರಾಗಿರ್ತಕ್ಕಂತಹ ಮಣಿ ಸರ್ಕಾರ ಅವರು ಹೆಣ್ಮಕ್ಳನ್ನು ಮಾತಾಡ್ತಾ ಕೂಡ ತಮ್ಮ ಜೀವಕ್ಕೆ ಬೆದರಿಕೆ ಇದೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿದಾರಂತೆ. ಅಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಿದೆ ಅಂತಂದ್ರೆ ಏನು ಜಿಮ್ ಟ್ರೈನಿಗೆ ಬಂದಂತಹ ಹೆಣ್ಮಕ್ಳನ್ನ ಮಾತ್ರ ಬಳಸ್ಕೊಳ್ತಿದ್ದಾರೆ. ಅದು ಪ್ರಮುಖವಾಗಿ ಹಿಂದೂ ಯುವತಿಯರನ್ನ ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಮತ್ತೆ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಸೊ ಈ ತರ ಟಾರ್ಗೆಟ್ ಮಾಡಿ ಕಳೆದ 3 ವರ್ಷದಲ್ಲೂ ಕೂಡ ಈ ತರ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಏನು ಮಣಿ ಸರ್ಕಾರ ಅಂದ್ರೆ ಶ್ರೀರಾಮ ಸೇನೆಯ ಮುಖಂಡರು ಅಲ್ಲಿ ಏನು ಜಿಮ್ ಟ್ರೈನರ್ ಮೇಲೆ ಒಂದು ಗಂಭೀರ ಒಂದು ಆರೋಪ ಮಾಡ್ತಕ್ಕಂಥದ್ದು, ಮತ್ತೆ ಕೆಟಿಸಿ ನಗರ ಠಾಣೆಗೆ ಕೂಡ ದೂರನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರ ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನು ಮಣಿ ಸರ್ಕಾರ ಹೇಳ್ತಕ್ಕಂಥದ್ದು ಏನಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ, ಮತ್ತೆ ಅವರಿಂದ ಏನು ಹಣವನ್ನ ಪಡೀಲಿಕ್ಕೆ ಬೇಡಿಕೆಯನ್ನ ಇಡುವಂತದ್ದು, 5ರಿಂದ 10 ಲಕ್ಷಕ್ಕೆ ಬೇಡಿಕೆ ಇಡುವಂತದ್ದು, ಮತ್ತೆ ಅವರಿಗೆ ಕರೆದಾಗ ಮತ್ತೆ ಬಂದು ಲೈಂಗಿಕವಾಗಿ
ಅವರು ಏನು ಬಳಸ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಇಸ್ಮಾಯಿಲ್ ಮಾಡ್ತಾ ಇದ್ರು ಅನ್ನುವಂತ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ನಾಳೆ ಕೂಡ ಅವರು ಇಡೀ ಜಿಮ್ ಏನಿದೆ, ಏನು ಪವರ್ ಫಿಟ್ನೆಸ್ ಜಿಮ್ ಅಂತ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಟ್ಟು ಅಲ್ಲಿ ಬೃಹತ್ ಆದ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ವಿನೋದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್.